ನಮಸ್ಕಾರ. ಈ ದಿನದ ಪ್ರಮುಖ ಸುದ್ದಿಗಳು. ರೈಲ್ವೆ ಪರೀಕ್ಷೆಯಲ್ಲಿ ಕನ್ನಡ ಕಡ್ಡಾಯಕ್ಕೆ ಬೇಡಿಕೆ. ಕರವೆಯಿಂದ ಏಪ್ರಿಲ್ 15ರಂದು ಗಡುವು. ಸ್ಪಂದಿಸದಿದ್ದರೆ ಕರ್ನಾಟಕದಲ್ಲಿ ರೈಲು ವ್ಯವಸ್ಥೆ ಸ್ಥಗಿತಕ್ಕೆ ಎಚ್ಚರಿಕೆ. ಕೆಪಿಎಸ್ಸಿ ಚಿಕಿತ್ಸೆಗೆ ಸಮಿತಿ ರಚನೆ. 2027ರ ಮೇ ವೇಳೆಗೆ ಆಯೋಗದ ಸದಸ್ಯರ ಸಂಖ್ಯೆ 8ಕ್ಕೆ ಇಳಿಕೆ. ಸಚಿವ ಕೃಷ್ಣ ಬೈರೇಗೌಡ ಹೇಳಿಕೆ. ಮಳೆಗಾಲಕ್ಕೂ ಮುನ್ನ ರಾಜಕಾಲುವೆ ಅಭಿವೃದ್ಧಿ. ಕೆರೆಯಿಂದ ಕೆರೆಗೆ ಸಂಪರ್ಕ ಕಲ್ಪಿಸುವ ನೀರುಗಾಲುವೆಗಳ ಕಾಮಗಾರಿ ಚುರುಕುಗೊಳಿಸಲು ಮಹೇಶ್ವರ ರಾವ್ ಸೂಚನೆ. 2ನೇ ದಿನವೂ ಹಾಲಿಕಲ್ ಮಳೆ. ಯಲಹಂಕ, ಜಕ್ಕೂರು, ಬ್ಯಾಟರಾಯನಪುರ ಮತ್ತು ವಿದ್ಯಾರಣ್ಯಪುರ ಸುತ್ತಮುತ್ತಲಿನ ಹೆಚ್ಚಿನ ಮಳೆ. ಇರಾನ್ ಲೆಬನಾನ್ ಮೇಲೆ ಇಸ್ರೇಲ್ ದಾಳಿ. ಬೈತೂರ್ನಲ್ಲಿ 12 ಮಂದಿ ಸಾವು. 2000 ಕೆಜಿ ತೂಕದ ಹಲವು ಬಾಂಬ್ ಹಾಕಿದ ಅಮೆರಿಕ. ಸಿಲಿಂಡರ್ ಅಭಾವಕ್ಕೆ ಆಮ್ ಆದ್ಮಿ ಪ್ರತಿಭಟನೆ. ಸ್ವತಂತ್ರ ಉದ್ಯಾನವನದಲ್ಲಿ ಸೌದೆ ಒಲೆಯಲ್ಲಿ ಅಡಿಗೆ ಮಾಡಿ ಆಕ್ರೋಶ. ಡಿಜಿಟಲ್ ವ್ಯಸನ ನಿರ್ವಹಣೆಗೆ 7,000 ನೋಂದಣಿ. ಮಕ್ಕಳನ್ನು ವ್ಯಸನ ಮುಕ್ತರನ್ನಾಗಿಸಲು ಹೆತ್ತವರಿಗೆ ನಿಮಾನ್ಸ್ ಶೆಟ್ ಕ್ಲಿನಿಕ್ನಿಂದ ಮಾರ್ಗದರ್ಶನ. ಭಾರತ ತಂಡಕ್ಕೆ ಚೀನಾ ಎದುರಾಳಿ. ಥಾಮಸ್ ಮತ್ತು ಉಬರ್ ಕಪ್ ಬ್ಯಾಡ್ಮಿಂಟನ್ ಏಪ್ರಿಲ್ 24ರಿಂದ ಆರಂಭ. ಹಾಕಿ ವಿಶ್ವಕಪ್ ಆಗಸ್ಟ್ 19ಕ್ಕೆ ಆರಂಭ. ಭಾರತ ಪಾಕಿಸ್ತಾನ ಪಂದ್ಯ ಮುಖಾಮುಖಿ. ಅಂಬೇಡ್ಕರ್ ಕೆಟ್ಟದಾಗಿ ನಡೆಸಿಕೊಂಡಿದ್ದ ದೇಶ. ಅಂಬೇಡ್ಕರ್ ಸ್ಮೃತಿ ಸಂಚಯ ವಿಚಾರ ಸಂಕಿರಣದಲ್ಲಿ ಎಸ್ಟಿ ಪೋತೆ ಹೇಳಿಕೆ. ಖಾಸಗಿ ಜಾಗದಲ್ಲಿನ ಜಾಹೀರಾತಿಗೂ ಶುಲ್ಕ. ಕರ್ನಾಟಕ ಮುನ್ಸಿಪಾಲಿಟಿಗಳ ಮತ್ತು ಹಲವು ಇತರ ಕಾನೂನು ತಿದ್ದುಪಡಿಗೆ ವಿಧಾನ ಪರಿಷತ್ ಒಪ್ಪಿಗೆ. ಕೋಗಿಲು ನಗರದ ಸಂತ್ರಸ್ತರಿಗೆ ಹಕ್ಕುಪತ್ರ ವಿತರಣೆ. 61 ಮಂದಿ ಅರ್ಹರು. 12 ಸಂತ್ರಸ್ತರಿಗೆ ಹಕ್ಕುಪತ್ರ ವಿತರಿಸಿದ ಸಚಿವ ಜಮೀರ್ ಅಹಮದ್. ಸದನಕ್ಕೆ ಬಾರದ ಉತ್ತರಗಳಿಗೆ ಕಾರ್ಯದರ್ಶಿಗಳಿಗೆ ನೋಟಿಸ್. ಮುಖ್ಯಮಂತ್ರಿ ಸೂಚನೆಯ ಬೆನ್ನಲ್ಲೇ ಮುಖ್ಯ ಕಾರ್ಯದರ್ಶಿ ಕ್ರಮ. ಶಸ್ತ್ರಾಸ್ತ್ರ ಪೂರೈಕೆ ಮಾಡುತ್ತಿದ್ದ ಮಧ್ಯವರ್ತಿ ಸೆರೆ. ಅಕ್ರಮವಾಗಿ ಪಿಸ್ತೂಲ್ ಪೂರೈಸುತ್ತಿದ್ದ ಪ್ರಕರಣ ಸಿಸಿಬಿ ಪೊಲೀಸರ ಕಾರ್ಯಾಚರಣೆ. 10 ಕೆಜಿ ಬೆಳ್ಳಿ ಸಾಮಗ್ರಿಗಳ ಜಪ್ತಿ. ಅಲ್ಸೂರ್ ಗೇಟ್ ಬಳಿ ಘಟನೆ. ಚಿನ್ನಾಭರಣ ಅಂಗಡಿಯಲ್ಲಿ ಬೆಳ್ಳಿ ಸಾಮಗ್ರಿಗಳ ಕದ್ದ ಕಳ್ಳರ ಸೆರೆ. ಬೆಂಗಳೂರು ವಿವಿಯಲ್ಲಿ ವಿಜ್ಞಾನ ಉತ್ಸವ. ವಿಜ್ಞಾನ ತಂತ್ರಜ್ಞಾನ ಶಿಕ್ಷಣದಿಂದ ಮಾತ್ರ ದೇಶದ ಅಭಿವೃದ್ಧಿ. ಕುಲಪತಿ ಜಯಶೇಖರ್ ಶೆಟ್ಟಿ ಹೇಳಿಕೆ.